ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಅಲ್ಲಿ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಹಂಚಿಕೆ ಮಾಡಲಾಯಿತು. ಆದರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬರ್ಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನ ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡತಕ್ಕಂತ ಪರದಾಟ ನೋಡಿದ್ರ ನಮಗನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರು ಈ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇದನ್ನು ಕೇಳುವಲ್ಲಿ ಕಾಂಗ್ರೆಸ್ನ ದಲಿತ ನಾಯಕರು ಸಂಪೂರ್ಣವಾಗಿ ಎಡವಿದ್ದಾರೆ. ಇವರು ಸಮಾಜಗಳಿಗೆ ಅನ್ಯಾಯ ಮಾಡಿದ್ದಾರೆ, ದೋಖಾ ಮಾಡಿದ್ದಾರೆ. ಕಾಂಗ್ರೆಸ್ ಎಷ್ಟು ತಪ್ಪು ಮಾಡಿದೆಯೋ ಅಷ್ಟು ತಪ್ಪುಗಳಿಗೆ ಅಲ್ಲಿರ್ತಕ್ಕಂಥ ಸಚಿವರುಗಳು, ಶಾಸಕರು, ದಲಿತ ಶಾಸಕರು ಮತ್ತು ದಲಿತ ಸಚಿವರು ಕೂಡ ಸಿದ್ದರಾಮಯ್ಯನವರು ಮಾಡಿದ ತಪ್ಪುಗಳಿಗೆ ಅಷ್ಟೇ ಕಾರಣರು ದಲಿತ ನಾಯಕರು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನ ನಾವು ವಿರೋಧ ಮಾಡ್ತೇವೆ. ಇದು ಕಾನೂನಿನ ಅಡಿಯಲ್ಲಿ ಬಂದ್ರೆ ಕೋರ್ಟ್ನಲ್ಲಿ ಇದು ನಿಲ್ಲೋದಿಲ್ಲ. ಇದು ನಿಲ್ಲಬಾರದು ಅನ್ನೋ ಕಾರಣಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಇದನ್ನ ನೀವೇ ತೋರ್ಪಡಿಸಿಕೊಟ್ಟಿದ್ದೀರಿ. 3 ವರ್ಷಗಳ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಳ ಮೀಸಲಾತಿ ವಿಚಾರದ ತೀರ್ಮಾನಕ್ಕೆ ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಈ ರಾಜ್ಯದ ಯಾರು ಒಳ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ಮಾಡಬಾರದು. ಈ ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸಾಹೇಬ್ರು ಬಹಳ ಫಸ್ಟ್ ಕ್ಲಾಸ್ ಆಗಿ ಒಂದು ಮಾತು ಹೇಳಿದ್ರು, ಬೆಟ್ಟ ಆಗದು ಇಲಿ ಹಿಡ್ದವ್ರೆ ಅಂತ. ಇಲಿನೂ ಸಿಕ್ಕಿಲ್ಲ ಸರ್ ಅವ್ರಿಗೆ, ಬೆಟ್ಟ ಆಗ್ದಿದ್ದಾರೆ. ನಮ್ ಕಡೆ ಇನ್ನೊಂದು ಮಾತಿದೆ, ನ್ಯಾಯ ಪಂಚಾಯಿತಿ ತೀರ್ಮಾನ ಮಾಡಕ್ ಆಗದೆ ಇದ್ರೆ ತೊಪ್ಪೆ ತಾರ್ಸೋದು ಅಂತಾರೆ. ತೊಪ್ಪೆ ತಾರಿಸುವಂತ ನ್ಯಾಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಅದಕ್ಕೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಅಷ್ಟೂ ಜನ ಮಂತ್ರಿಗಳು, ಮುಖ್ಯಮಂತ್ರಿನೂ ಸೇರಿ ಮುಖ ಗಂಟಿಕೊಂಡು ಕೂತಿದ್ದು. ಅಂಡ್ ದೇರ್ ಬಾಡಿ ಲ್ಯಾಂಗ್ವೇಜ್ ಸೇಸ್ ದಟ್ ದೇ ಆರ್ ಅಂಡರ್ ಕನ್ಫ್ಯೂಷನ್.